ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮ ಯೂಟ್ಯೂಬರ್ ಒಬ್ಬರು ತೀರೋಗಿದ್ದಾರೆ, ಕ್ಯಾನ್ಸರ್ ಬಂದು. ಅವ್ರದ್ದು ಹಿಡ್ಕೊಂಡು ವಿಡಿಯೋಸ್ಗಳನ್ನ ಹಾಕಿ 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 ಬಿಡ್ತಾ ಇದ್ದಾರೆ. ಪಾಪ ಆ ಮನೆಯಲ್ಲಿರೋರು ಈಗಲೇ ದುಃಖದಲ್ಲಿರ್ತಾರೆ. ತುಂಬ ಯೂಟ್ಯೂಬರ್ಸ್ ಅವ್ರ ವಿಡಿಯೋಸ್ಗಳನ್ನ ಹಾಕಿ 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 ಅದನ್ನು ಇನ್ನೂ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಹೇಳೋದು, ತುಂಬ ಯಾವ ಚಾನಲ್ ನೋಡಿದ್ರೂ ತುಂಬ ಚಾನಲ್ಸ್ಗಳಲ್ಲಿ ಇದೇ ಆಗ್ಬಿಟ್ಟಿದೆ. ಅವ್ರ ದುಃಖದಲ್ಲಿ ಅವ್ರು ಇರ್ತಾರೆ, ಇದ್ರ ಜೊತೆಗೆ ಇದೊಂದು ಇವ್ರು ವ್ಯೂಸ್ ತರಿಸ್ಕೊಳ್ಳೋಕ್ಕೋಸ್ಕರ ಆ ಥರ ಎಲ್ಲ ಬಳಕೆ ಮಾಡ್ಕೊತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ಎಲ್ಲರೂ ಒಂದಲ್ಲ ಒಂದಿನ ಹೋಗೋರೆ. ಯಾರಿಗೂ ತಪ್ಪಿದ್ದಲ್ಲ, ಹುಟ್ಟು ತಪ್ಪಿದ್ದಲ್ಲ, ಸಾವು ತಪ್ಪಿದ್ದಲ್ಲ. ಓಕೆ ಗೈಸ್, ಈವ್ನಿಂಗ್ ಆಗಿದೆ. ನಾನು ಕಾಫಿ ಮಾಡ್ತಾ ಇದ್ದೀನಿ, ಕಾಫಿ ಮಾಡ್ಕೊತಾ ಇದ್ದೀನಿ. ರಸ್ಕ್ ಇದೆ. ನಾವು ಕಾಫಿ ಕುಡಿಯಲ್ಲ, ಯಾವಾಗಲೋ ಒಂದು ಸತಿ, ವರ್ಷಕ್ಕೊಂದು ಸತಿನೋ ಆ ಥರ. ಇಷ್ಟ ಆಯಿತು, ರಸ್ಕ್ ಚೆನ್ನಾಗಿತ್ತು, ತೊಗೊಂಬಂದೆ. ಸೊ ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಬೇಜಾರಲ್ಲಿ ಸಕ್ಕರೆ ಹಾಕೋದೇ ಮರ್ತೋಗಿದ್ದೀನಿ ಫ್ರೆಂಡ್ಸ್, ಮಾತಾಡ್ಕೊಂಡು. ನಮ್ಮ ಈ ಜನ ಯಾರನ್ನೂ ಬಿಡಲ್ಲ, ಎಲ್ಲಾರನ್ನೂ ಬಳಕೆ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ. ಅವ್ರ ಮನೆ ದುಃಖ ಅವ್ರಿಗಾದ್ರೆ ಏನೋ ಹೇಳ್ತಾರೆ ಅಲ್ವಾ, ಇಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಗೆ ಚೆಲ್ಲಾಟ. ತುಂಬ ಜನ ಹೀಗೆ ಇದ್ದಾರೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅಂತ ಹಾಕಿಬಿಟ್ಟು ವಿಡಿಯೋಸ್ ಹಾಕ್ತಾ ಇದ್ದಾರೆ. ಹೋಗಿರೋರು ಪುಣ್ಯಾತ್ಮರು ಚೆನ್ನಾಗಿರ್ತಾರೆ. ಈ ಥರ ವಿಡಿಯೋಸ್ ಹಾಕಿದ್ರೆ ಅವ್ರ ಮನೆಯಲ್ಲಿರೋವ್ರಿಗೆ ನೋಡಿ ತುಂಬ ಬೇಜಾರಾಗುತ್ತೆ. ಯಾಕೆ ಈ ಥರ ಮಾಡ್ತಾರೆ? ಅದೇ ನಿಮ್ಗಳು ಹಂಗೆ ಮಾಡಿದ್ರೆ ಹೆಂಗಿರುತ್ತೆ? ಏನೇ ಆಗಲಿ ತಿಳ್ಕೊಂಡು ಮಾಡಬೇಕು. ಅಂಥ ವ್ಯೂಸ್ಗಳಿಂದ ನೀವು ಉದ್ಧಾರಕ ಆಗಬೇಕಾ? ಬೇರೆ ವಿಡಿಯೋಗಳು ಹಾಕಿದ್ರೆ ನಿಮಗೆ ವ್ಯೂಸ್ ಬರೋದಿಲ್ವ? ಅಂಥವ್ರನ್ನೂ ಬಳಕೆ ಮಾಡ್ಕೊತೀರಲ್ವ? ಬೇರೆ ಯಾವುದಾದ್ರೂ ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ. ಈ ಥರ ಎಲ್ಲ ಯಾಕೆ ಮಾಡ್ತೀರಾ? ಎಲ್ಲ ನೋಡಿದ್ರು ಅವ್ರದ್ದು ಹೆಸರು ಹಾಕೋದು ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಳ್ಳೇದಕ್ಕೆ ಹಾಕಿದ್ರೆ ಅದೊಂಥರ ಪರವಾಗಿಲ್ಲ. ವ್ಯೂಸ್ಗಳಿಗೆ, ಅವ್ರ ಚಾನಲ್ ಗ್ರೋತ್ ಆಗೋದಕ್ಕೆ ಅವ್ರ ಹೆಸರನ್ನು ಬಳಸ್ಕೊಂಡು ಅವ್ರು ಯಾರು ಅಂತಲೇ ಅವ್ರಿಗೆ ಗೊತ್ತಿರೋದಿಲ್ಲ. ಒಬ್ಬರು ನೋಡಿ ಇನ್ನೊಬ್ರು ನೋಡಿ ಇನ್ನೊಬ್ರು ಅವರೇ ಚಾನಲಲ್ಲಿ ಹೇಳ್ತಾರೆ, ನಮಗಿದು ಇವ್ರ ಹೆಸರು, ಇವ್ರು ಏನು ಅಂತ ಗೊತ್ತಿಲ್ಲ, ಇವಾಗಲೇ ನಮಗೆ ಗೊತ್ತಾಗಿತ್ತು ಅಂತ. ಅವ್ರ ಮಕ್ಕಳು ಎಷ್ಟು ಆ ಅಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ, ಇವಾಗ ಎಷ್ಟು ದುಃಖ ಪಡ್ತಾ ಇದ್ದಾರೆ. ಅದೆಲ್ಲ ನೋಡಿ ಯಾಕೆ ಮಜಾ ತಗೊಂತೀರಾ? ನಿಮ್ಮ ಮನೆಗಳಲ್ಲಾದರೂ ಹಿಂಗೆ ಮಾಡ್ಕೊತೀರೇನೋ ಬಿಡಿ. ನೀವೆಲ್ಲ ಮಾಡ್ಕೊಳ್ಳೋರೇನು, ವ್ಯೂಸ್ ಬರುತ್ತೆ, ನಿಮ್ಮ ವಿಡಿಯೋ ರನ್ ಆಗುತ್ತೆ ಅಂದರೆ ನೀವು ಮಾಡ್ಕೊಳ್ಳೋರೇನೋ. ಅವ್ರನ್ನ ಸ್ವಲ್ಪ ದಿವಸ ನೆಮ್ಮದಿಯಾಗಿರೋದಿಕ್ಕೆ ಬಿಡಿ. ಅವರು ಯೂಟ್ಯೂಬರು, ಅವರು
ಅವ್ರಿಗೆ ಮೈಗೆ ಹುಷಾರಿರ್ಲಿಲ್ವಂತೆ, ಕ್ಯಾನ್ಸರ್ ಬಂದಿತ್ತಂತೆ. ಅವ್ರ ಹೆಸರೆಲ್ಲ ಬೇಡ, ಹೋಗಿದ್ದಾರೆ. ಅವರು ಮನೆಯಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ. ಅದು ಕ್ಯಾನ್ಸರ್ ಅಂದರೆ ಗೊತ್ತಲ್ವ, ಮಾರಕ ಕಾಯಿಲೆ. ಅದನ್ನು ಜಯಿಸಬೇಕು ಅಂದರೆ ಚೆನ್ನಾಗಿರಬೇಕು, ಫಾರಿನ್ಗಳಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಅಂತ ಇಂಥವ್ರ ಕೈಯಲ್ಲಾದರೆ ಅಸಾಧ್ಯ. ಅದನ್ನು ಮೆಟ್ಟು ನಿಲ್ಲೋದು ಅಷ್ಟು ಸುಲಭ ಅಲ್ಲ. ಈ ಮಿಡ್ಲ್ ಕ್ಲಾಸ್ ಜನರಿಗೆ ತುಂಬ ಕಷ್ಟ. ಟ್ರೀಟ್ಮೆಂಟ್ ಇದೆ ಫಾರಿನಲ್ಲಿ, ತುಂಬ ಜನ ಬದುಕು ಬಂದಿದ್ದಾರೆ. ಈಗ ಯುವರಾಜ್ ಸಿಂಗು, ಸೊನಾಲಿ ಬೇಂದ್ರೆ, ಇನ್ನೂ ಮುಂತಾದ ಜನ ಇದ್ದಾರೆ. ಈ ತೆಲುಗು ತಮಿಳು ಆ್ಯಕ್ಟ್ರ್ ಗೌತಮಿ ಜೈಸ್ ಬರ್ಬೋದು. ನಮಗೆ ವಿಲ್ ಪವರ್ ಇರಬೇಕು, ದುಡ್ಡಿರಬೇಕು, ಮಾಡಬೇಕು. ಈ ಮಿಡ್ಲ್ ಕ್ಲಾಸ್ ಅವ್ರ ಕೈಯೆಲ್ಲ ಅದಾಗೋದಿಲ್ಲ. ದುಡ್ಡು ತುಂಬ ಖರ್ಚಾಗುತ್ತೆ. ನನಗೆ ಗೊತ್ತಿರೋ ಹಂಗೆ ಜಯಿಸ್ಬೋದು, ನಾನು ನೋಡಿದ್ದೀನಿ. ಫಸ್ಟು ವಿಲ್ ಪವರ್ ಇರಬೇಕು. ಎಂತೆಂಥೋ ಕಾಯಿಲೆನೋ ಜಯಿಸ್ತಾರೆ. ಏನು ಮಾಡೋದು, ಕೆಲವು ಜನಕ್ಕೆ ತಿಳಿದಿರೋದಿಲ್ಲ ಯಾವ ಥರ ಮಾಡಬೇಕು, ಏನು ಮಾಡಬೇಕು. ನಾಲೆಜ್ ಇರೋದಿಲ್ಲ. ಒಂದು ಕಡೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಕುಟುಂಬದ ಸಪೋರ್ಟ್ ಇದ್ರೂ ಹಣನ ಎಷ್ಟು ಅಂತ ಸುರಿಯೋಕ್ಕಾಗುತ್ತೆ. ಎಲ್ಲ ಸಾಲ ಸೋಲುಗಳು ಮಾಡಿಕೊಂಡು ಸುರಿದ್ರೂ ಬದುಕೋದಿಲ್ಲ ಕೆಲವೊಂದು ಜನ. ಮೇಯ್ನು ಫ್ರೆಂಡ್ಸ್, ವಿಲ್ ಪವರ್ ಇರಬೇಕು. ಯಾವ ಕಾಯಿಲೆಗೆ ಆಗಲಿ ವಿಲ್ ಪವರ್ ಇರಬೇಕು. ಇಂಥ ಕಾಯಿಲೆಗಳು ನೆನೆಸ್ಕೊಂಡ್ರೇ ಸಾಕಪ್ಪ ಅನಿಸ್ಬಿಡುತ್ತೆ. ಎಂತೆಂಥೋ ಕಾಯಿಲೆಗಳಿಗೆ ಔಷಧಿ ಕಂಡುಹಿಡ್ದಿದ್ದಾರೆ. ಈ ಇದಕ್ಕೂ ಇದೆ ಅಲ್ವಾ ಔಷಧಿ? ಇದೆ. ಇವಾಗೇ ಹೇಳಿದ್ನಲ್ವ, ಜಾಸ್ತಿ ಖರ್ಚಾಗುತ್ತೆ. ಬಡವ್ರಿಗೆ ಮಾತ್ರ ಈ ಕಾಯಿಲೆ ಬರಬಾರ್ದಪ್ಪ, ಇಂಥ ಕಾಯಿಲೆಗಳು. ಶ್ರೀಮಂತರಿಗೇನೋ ದುಡ್ಡಿರುತ್ತೆ, ಖರ್ಚು ಮಾಡ್ಕೊತಾರೆ, ಬದುಕು ಬರ್ತಾರೆ. ಬಡವರು ಎಲ್ಲಿಂದ ತರೋದು? ಬೇಜಾರಾಗುತ್ತೆ ಫ್ರೆಂಡ್ಸ್, ಅಳು ಬರುತ್ತೆ, ಟೆನ್ಷನ್ ಆಗುತ್ತೆ ನನಗೆ. ನಾನು ನೋಡಿದ್ದೀನಿ ಫ್ರೆಂಡ್ಸ್, ತುಂಬ ಜನ ಬದುಕಿರೋರು ಇದ್ದಾರೆ. ತುಂಬ ವರ್ಷಗಳಿಂದ ಈ ಕಾಯಿಲೆ ಬಂದು ಬದುಕಿರೋರು ಇದ್ದಾರೆ. ವಿಲ್ ಪವರ್ ತುಂಬ ಮುಖ್ಯ ಫ್ರೆಂಡ್ಸ್. ಇದಕ್ಕೆ ವಿಲ್ ಪವರ್ ಇರಬೇಕು. ಎಂತೆಂಥೋ ಕಾಯಿಲೆಗಳನ್ನೇ ಜಯಿಸ್ಬೋದು ವಿಲ್ ಪವರ್ ಇದ್ದರೆ. ನಾನು ಸುತ್ತಮುತ್ತನೇ ತುಂಬ ಜನ ನೋಡಿದ್ದೀನಿ ಈ ಕಾಯಿಲೆಯಿಂದ ಬದುಕಿರೋರು. ಅದು ಸ್ವಲ್ಪ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ನೋಡ್ಕೊಂಬಿಟ್ರೆ ದೇವ್ರ ಪುಣ್ಯ, ಅದೃಷ್ಟ. ಈ ಫೈನಲ್ ಸ್ಟೇಜಿಗೆ ಬಂದು ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗಲೂ ಜಯಿಸ್ಬೋದು. ಹೋರಾಡಬೇಕು, ತುಂಬ ಹೋರಾಡಬೇಕಾಗುತ್ತೆ. ಏನು ಮಾಡೋದು, ಕೆಲವೊಂದು ಜನಕ್ಕೆ ಪ್ರಯತ್ನ ಪಟ್ಟರು ಫಲಿಸೋಲ್ಲ. ಹಣೆ ಬರ ಅಂತಾರೆ ಅಲ್ವಾ. ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಇಂಜೆಕ್ಷನ್ಸ್ ಬಂದಿದೆ ಫ್ರೆಂಡ್ಸ್. ಅದು ಬರ್ದಿರೋ ಹಂಗೆ ಫಸ್ಟೇ ನಾವು ಇಂಜೆಕ್ಷನ್ಸ್ ಹಾಕ್ಸ್ಕೊಂಡ್ರೆ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ. ಅದು 3 ಇಂಜೆಕ್ಷನ್ ಏನೋ ಇರುತ್ತೆ. ಅದು ಫಸ್ಟ್ ಬಂದು 25,000 ಈ ಥರ ಕಾಸ್ಟ್ಲಿ ಇರುತ್ತೆ. ಆಗಲಿ ಬಿಡಿ, ಇವಾಗ ಆ ಕಾಯಿಲೆ ಬಂದು ನಾವು ಅಷ್ಟೊಂದು ಅಮೌಂಟ್ ಖರ್ಚು ಮಾಡೋ ಬದಲು ಇವಾಗಲೇ ಒಂದು ಸ್ವಲ್ಪ, ಅದರಲ್ಲಿ ಒಂದು 5% ಕೂಡ ಖರ್ಚು ಮಾಡೋದಿಲ್ಲ, ಖರ್ಚು ಮಾಡಿಬಿಟ್ಟು ಹಾಕ್ಸ್ಕೊಂಡ್ರೆ ಹೆಂಗಿರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ಇಂಜೆಕ್ಷನ್ಸ್ ಇದೆ. ಬರ್ದಿರೋಗೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಅದು ಈಗ ನಮ್ಮ ಇಂಡಿಯಾದಲ್ಲಿ ಅದು ಜಾಸ್ತಿ ಇದೆ ಬ್ರೆಸ್ಟ್ ಕ್ಯಾನ್ಸರ್ಸ್.
ತಿಳುವಳಿಕೆ ಇರೋದಿಲ್ಲ ಫ್ರೆಂಡ್ಸ್ ತುಂಬ ಜನಕ್ಕೆ. ಯಾರಾದರೂ ಹೇಳಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಇವಾಗ ತಂದೆ ಹೇಗೋ ತಾಯಿಗೋ ಇದ್ದರೆ ಮಕ್ಕಳಿಗೆ ಬರ್ದಿರೋಂಗೆ ಇಂಜೆಕ್ಷನ್ ಹಾಕ್ತಾರೆ. ಸ್ಟಾರ್ಟಿಂಗಲ್ಲಿ ಚಿಕ್ಕ ಪಾಪುಗಳಿದ್ದಾಗ ಇಂಜೆಕ್ಷನ್ ಹಾಕ್ತಾರೆ, ಅವ್ರಿಗೆ ಬರಬಾರ್ದು ಅನ್ನೋ ಥರ. ಚಿಕ್ಕ ಪಾಪುಗಳಿಗೂ ಹಾಕ್ತಾರೆ, ಇಲ್ಲ ದೊಡ್ಡವರಾದ್ಮೇಲೂ ಹಾಕ್ತಾರೆ. ನಮ್ಮವರಲ್ಲಿ ನನಗೆ ಗೊತ್ತಿರೋರು ಒಬ್ಬರಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಅಜ್ಜಿಗಿದೆ, ಅವ್ರ ಅಮ್ಮನಿಗಿದೆ. ಇವಾಗ ಅವರು ಮಕ್ಕಳು ಬಂದು ಮದುವೆ ಆಗಿದೆ, ಮದುವೆ ಆಗಿ ಡೆಲಿವರಿ ಆಗಿದೆ. ಇವಾಗ ಕೂಡ ಆ ಅಮ್ಮನಿಗೆ ಇಂಜೆಕ್ಷನ್ ಹಾಕ್ಸ್ತೀವಿ, ನಮಗಿದೆ, ನಮ್ಮ ಅಮ್ಮಗೆ ಇತ್ತು, ನಮ್ಮ ಮಕ್ಕಳಿಗೆ ಹಾಕ್ಸಿದ್ರೆ ಬರೋದಿಲ್ಲ ಅಂತ ನಮ್ಮ ಹತ್ರ ಹೇಳಿದ್ರು. ದೊಡ್ಡವರಾಗಿ ಆ ಅವ್ರ ಮಗಳು ಬಂದು 25 ಇಯರ್ಸ್ ಇದೆ, ಈಗಲೂ 25 ಇಯರ್ಸ್ಗೂ ಹಾಕ್ಸ್ಕೊಬೋದು. ಫಸ್ಟ್ ಈ ಕಾಯಿಲೆಗಳಿಂದ ತಪ್ಪಿಸ್ಕೊಂಡ್ರೆ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಸಾಕು. ಚಿಕ್ಕ ಕಾಯಿಲೆಗಳು ಎಲ್ಲಾದರೂ ಬರಲಿ ಹೋಗಲಿ. ಈ BP ಶುಗರ್ಗೆ ಅಲ್ಲಾಡ್ಬಿಡ್ತಾರೆ ಜನ. ಇನ್ನಿಂಥ ಕಾಯಿಲೆಗಳಿಗೆ ಬೇಡಪ್ಪ, ಬೇಡ.